ಇನ್ನು ವಿಜಯಪುರ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮಹಾರಾಷ್ಟ್ರದ ಹುಲಜಂತಿ ಗ್ರಾಮದಲ್ಲಿ ಬ್ಯಾಗ್ ಪತ್ತೆಯಾಗಿದೆ. ಚಿನ್ನ ಹಣವನ್ನ ಕೆಲ ಗ್ರಾಮಸ್ಥರು ಮನೆಗೆ ತಗೊಂಡು ಹೋಗಿದ್ದಾರೆ. ದರೋಡೆ ದಿನ ಬೈಕ್ಗೆ ಈಕೋ ವಾಹನ ಡಿಕ್ಕಿಯಾಗುತ್ತೆ. ಈ ಸಂದರ್ಭದಲ್ಲಿ ಜನರು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಅದರಲ್ಲಿದ್ದಂತಹ ಆ ದರೋಡೆಕೋರರು ಪಿಸ್ತೂಲ್ ತೋರಿಸಿ ಬೆದರಿಸಿ ಅಲ್ಲಿಂದ ಪರಾರಿಯಾಗ್ತಾರೆ. ಕಾರ್ನಲ್ಲಿ ಸ್ವಲ್ಪ ಹಣ ಹಾಗೂ ಬಂಗಾರವನ್ನ ಅಲ್ಲಿ ಆ ದರೋಡೆಕೋರರು ಬಿಟ್ಟು ಅಲ್ಲಿಂದ ಪರಾರಿಯಾಗಿದ್ದಾರೆ. ದರೋಡೆ ನಡೆಸಿದ ಹಣ ಅಂತ ತಿಳಿಯದೇ ಇದ್ದಂತಹ ಜನ ಕಾರ್ನಲ್ಲಿದ್ದ ಹಣವನ್ನ ಹಂಚಿಕೊಂಡಿರ್ತಾರೆ. ಪೊಲೀಸರು ಗ್ರಾಮಕ್ಕೆ ಬಂದಾಗಲೇ ದರೋಡೆ ಮಾಡಿರುವಂತಹ ಹಣ ಅನ್ನೋದು ಆ ಗ್ರಾಮಸ್ಥರಿಗೆ ಗೊತ್ತಾಗಿದೆ. ಸಭೆ ಮಾಡಿ ಗ್ರಾಮಸ್ಥರಿಗೆ ಪೊಲೀಸರು ಈ ಸಂದರ್ಭದಲ್ಲಿ ಎಚ್ಚರಿಸಿದ್ರು. ಯಾರೆಲ್ಲ ಚಿನ್ನ ಹಣವನ್ನ ತೆಗೆದುಕೊಂಡು ಹೋಗಿದ್ರು ಅದನ್ನ ವಾಪಸ್ ಕೊಡಿ ಅಂತ ಹೇಳಿ. ಹೀಗಾಗಿ ವಾಪಸ್ ನೀಡಿದ್ದಾರೆ ಹುಲಜಂತಿ ಗ್ರಾಮಸ್ಥರು. ಕ್ಯಾಮೆರಾ ಮುಂದೆಯೇ ಗ್ರಾಮಸ್ಥರು ಹಣ ಹಾಗೂ ಚಿನ್ನವನ್ನ ವಾಪಸ್ ಕೊಟ್ಟಿದ್ದಾರೆ. ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತ ಪ್ರಕರಣ. ಚಡಚಣದಲ್ಲಿ ಬ್ಯಾಂಕ್ಗೆ ನುಗ್ಗಿ ದರೋಡೆ ಮಾಡಿ ತೆಗೆದುಕೊಂಡು ಹೋಗಿದ್ದಂತಹ ಆ ಒಂದು ವಾಹನ ಏನಿದೆ ಅದು ಅಪಘಾತ ಆದ ನಂತರ ಅಲ್ಲಿನ ಗ್ರಾಮಸ್ಥರು ಪ್ರಶ್ನಿಸಿದಂತಹ ಸಂದರ್ಭದಲ್ಲಿ ಆ ಒಂದು ಒಂದಷ್ಟು ಹಣ ಹಾಗೂ ಚಿನ್ನಾಭರಣಗಳ ಜೊತೆಗೆ ಪರಾರಿಯಾದಂತಹ ಆ ಒಂದು ಖದೀಮರು ಒಂದು ಬ್ಯಾಗ್ ಅನ್ನಲ್ಲೇ ಬಿಟ್ಟು ಹೋಗಿದ್ರು. ಆ ಒಂದು ಬ್ಯಾಗ್ ಅನ್ನು ಹಂಚಿಕೊಂಡಿದ್ದಂತಹ ಗ್ರಾಮಸ್ಥರು, ಅದರಲ್ಲಿದ್ದಂತಹ ಹಣ ಹಾಗೂ ಚಿನ್ನಾಭರಣವನ್ನು ಹಂಚಿಕೊಂಡಿದ್ದಂತಹ ಗ್ರಾಮಸ್ಥರು ಈಗ ವಾಪಸ್ ಪೊಲೀಸರಿಗೆ ಹಸ್ತಾಂತರಿಸಿದ್ದಾರೆ. ದರೋಡೆ ನಡೆದ ದಿನ ವ್ಯಾನ್ನಲ್ಲಿ ಒಂದು ಬ್ಯಾಗಿನ ಸಮೇತ ಒಬ್ಬ ಆಗಂತುಕ ಏನಂತಂದರೆ ಈ ಗ್ರಾಮಕ್ಕೆ ಬರ್ತಾ ನಾವೀಗ ಮಹಾರಾಷ್ಟ್ರದ ಹುಲಜಂತಿ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಏನಂತಂದರೆ ವ್ಯಾನನ್ನು ತೆಗೆದುಕೊಂಡು ಬಂದು ಆಕ್ಸಿಡೆಂಟ್ ಮಾಡಿ ಸಿಕ್ಕಾಕೊಳ್ತಾನೆ. ಬಳಿಕ ಏನಂತಂದರೆ ಆ ಬ್ಯಾಗ್ನಲ್ಲಿ ಸಾಕಷ್ಟು ಪ್ರಮಾಣ ಚಿನ್ನ ಇರುತ್ತೆ, ಮತ್ತೊಂದು ಕಡೆಗೆ ನಗದು ಇರುತ್ತೆ. ಅದರಲ್ಲಿ ಒಂದಿಷ್ಟು ಏನಂದರೆ ಕಳ್ಳತನವಾಯಿತು ಅಂತಕ್ಕಂಥ ಮಾತುಗಳು ಇದ್ವು. ಈಗ ಗ್ರಾಮದ ಸರ್ಪಂಚರೇ ನಮ್ಮ ಜೊತೆಗೆ ಇರುವಂಥದ್ದು. ಅದನ್ನು ಕೂಡ ನಾವು ವಾಪಸ್ ಕೊಡ್ತಕ್ಕಂಥ ಅಂದರೆ ಪೊಲೀಸ್ ಇಲಾಖೆಗೆ ವಾಪಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ಆ ಸಂಬಂಧಪಟ್ಟಂತೆ ಒಂದು ಶಾಂತಿ ಸಭೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಜನರಿಗೆ ಕನ್ವಿನ್ಸ್ ಮಾಡ್ತಕ್ಕಂಥ ಕೆಲಸವನ್ನು ನಾಗೇಶ್ ಅವ್ರು ಮಾಡ್ತಾ ಇರೋದು. ಹಾಗೆ ಸರ್ಪಂಚರು ಕೂಡ ಮತ್ತು ಹಿಂದಿನ ಸರ್ಪಂಚರು ಕೂಡ ಇರುವಂಥದ್ದು. ಅವ್ರನ್ನೇ ಮಾತಾಡ್ತೀನಿ. ಯಾವ ರೀತಿ ಹೇಳಿದ್ರೆ ಏನು ಆ ಸಂದರ್ಭದಲ್ಲಿ ತಗೊಂಡಿದ್ದಾರೆ ಹೆಂಗೆ ಸರ್ ಅದು? ಇಲ್ಲ, ಅದು ಆಕ್ಸಿಡೆಂಟ್ ಆಗನ್ನು ಎಲ್ಲ ಸಾಜಿಕೆ ಲೋಬ ಬಂದು ಎಲ್ಲರ ಸಾಜಿಕೆ ಅದ್ರಿ. ಅದು ಆಕ್ಸಿಡೆಂಟ್ ಆಯ್ತು ಅಂದ್ರೆ ಯಾರು ಒಬ್ಬರು ಮಾಡಿದ್ರಂದ್ರೆ ಎಲ್ಲರೂ ಅಂದ್ರು ನೋಡ್ಕೋತ ನಿಂದ್ರಲ್ರಿ, ಅಲ್ಲಿ ತೊಕ್ಕೋದ್ರಿ. ಆಯ್ತು ನಿಮ್ಮ ಅಡಿಷನಲ್ SP ಸಾಹೇಬರು, ಸುರೇಶ್ CPI ಸಾಹೇಬರು ಅವರೆಲ್ಲರೂ ಬಂದು ಆಹ್ವಾನ ಮಾಡ್ರಿ. ನೀವು ಯಾರು ತೊಗೊಂಡ್ರಿ ಅಂದ್ರೆ ಕೊಡ್ರಿ, ಅವ್ರು ನಿಮ್ಮ ದುಡ್ಡಿಲ್ಲ, ನಿಮ್ಮ ಬಂಗಾರ ಇಲ್ಲ, ಅವೆಲ್ಲ ಮಂದಿದು, ಅವೆಲ್ಲ ಬ್ಯಾಂಕ್ನಾಗ ಇಟ್ಟುದು, ನಿಮ್ಮದು ಯಾರ್ಯಾರು ತೊಗೊಂಡ್ರಿ ಕೊಡ್ರಿ. ನಾವೆಲ್ಲ ಆಹ್ವಾನ ಮಾಡಿದೆವು ರೀ. ಸರ್ಪಂಚರು ಇವೆಲ್ಲ ದೊಡ್ಡ ಮುಖಂಡರು ಕೂಡ ಆಹ್ವಾನ ಮಾಡಿದೆವು. ಈಗೆಲ್ಲ ಮಂದಿ ನಾವು ಯಾರು ಎಟ್ಟು ತೊಗೊಂಡಿದ್ದೇವೆ ಎಲ್ಲ ಕೊಡ್ತೀನಿ ಅಂತ ಹೇಳ್ಯಾರ ಅವ್ರು. ಏನ್ರಿ ಕೆಲವೊಂದು ಜನ ತಂದು ಕೊಟ್ಟಾರ್ರಿ. ಎಷ್ಟು ಕೊಟ್ಟಿದ್ದಾರೆ ಈಗ ಅಂದಾಜು? ಹಂಗೆ ಏನು ಹೇಳು ಸಕಸಲ್ಲ ರೀ. ನಿಮಗೆಲ್ಲ ನಾವು ಆಗ ನಿಮ್ಮ ಚಾನಲ್ದವ್ರಿಗೆ ಕರೆಸ್ಕಿಸಿಂದ ಹೇಳ್ತೀವಿ ರೀ. ಕೊಡ್ಲಿಕ್ಕೆ ಶುರು ಮಾಡಿದಾರೆ ರೀ. ಕನ್ವಿನ್ಸ್ ಮಾಡ್ಲತ್ತೀವಿ, ಆಹ್ವಾನ ಮಾಡ್ಲತ್ತೀವಿ ರೀ ಎಲ್ಲರಿಗೆ. ಅದೇನು ನಮ್ಮ ದುಡ್ಡಿಲ್ಲ, ಸುಮ್ಮನೆ ಅದಕ್ಕೆ ಅದು ಇಲ್ದ ಸಂಕಟ ಎದಕ್ಕೆ ಅದು ಬ್ಯಾಂಕ್ ಹೊಡೆದವ ಅವ ಇದು ಸುಮ್ಮನೆ ನೋಡ್ಲಿಕ್ಕೆ ಹೋಗಿ ಏನ್ರಿ ಮಾಡಿರೋದು ಗಾಡಿ ಇಲ್ಲಿ ಬಂದು ಸಿಗ್ಬಿದ್ದು ಯಾರೇ ಹಿಂಗೆ ಲೋಬಲಿ ಮಾಡಿರೋದು ಕನ್ವಿನ್ಸ್ ಹೆಂಗೆ ತಗೊಂಡಿದ್ರು ಅದು ಅದೇ ಹೊರಗೆ ಕಂಡು ಬರ್ತಾರೆ ಹೆಂಗೆ ರೀ ಬ್ಯಾಗ್ ಪ್ಯಾಕ್ ಅವ ಏನು ಮಾಡನ್ರಿ 2 ಬ್ಯಾಗ್ ತುಂಬ್ಕೊಂಡವ ಇಳ್ಯಾನ್ ಪಡಿಸಿ ಆಕ್ಸಿಡೆಂಟ್ ಆಗಿದ್ದು ಇಳ್ಯಾನ್ ನಿನ್ನ ಮುಂದೆ ದಾರಿ ಇಲ್ಲ, ಅವನಿಗೆ ಎಸ್ಕೇಪ್ ಆಗ್ಲಿಕ್ಕೆ ಎಲ್ಲಿ ಚಾನ್ಸ್ ಇಲ್ಲ. ಆವತ್ತು ಏನು ಮಾಡ್ದವ 2 ಬ್ಯಾಗ್ ತುಂಬ್ಕೊಂಡು ಹೆಗಲಿ ಹಾಕೊಂಡ. ಅದು ನಮ್ಮ ಹುಡುಗರು ನೋಡಿದ್ರ ಎಲ್ಲರೂ ಒಂದೇ ಥರ ಜನ ಇರಲ್ಲ. ನೋಡಿ ಕಿಸಿಂದ ಅವ್ರು ಏನು ಮಾಡಿದ್ರಿ, ಇದು ಇಲ್ಲಿ ಬಂಗಾರ ಅದ, ಇಲ್ಲಿ ಏನ್ರಿ ರೊಕ್ಕ ಅವ ಅಂದ್ ಹಿಂಗೆ ಲೋಬ್ ಬಂದು ಕಿಸಿಂದ ರೊಕ್ಕ ತೊಗೊಂಡ್ರಿ. ಅಲ್ಲಿ ಏನ್ ಥೋಡೆ ತೊಗೊಂಡಿರ್ಬೇಕು ಎಲ್ಲ ಅದು ಏನಿದ್ದು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ ರೀ. ಏನ್ರಿ ಯಾರು ಎಲ್ಲರಿಗೆ ಆಹ್ವಾನ ಮಾಡಿದ್ವಿ. ರಾತ್ರಿ ಹೆಂಗಾದ್ರಿ ಅದು ಹೆಂಗೆ ತಗೊಂಡ್ರು? ಅದು ಗಾಡಿ ಬಿಟ್ಟು ಹೋಗಿದ್ರಿ. ಅವ ಒಂದು ಮನುಷ್ಯಗೆ ಪಿಸ್ತೂಲ್ ಹಚ್ಚ ನಾವು ಅಂಜು ಅದು ಗಾಡಿದು ಬಾಕಲೆಲ್ಲ ಮುಂದಿನ ಮೊಕ್ಕಳೆ ನಿಂತಿರಿ. ಗಾಡಿ ಮತ್ತು ಚಾಲು ಐತ್ರಿ, ಗಾಡಿ ಚಾಲು ಐತ್ರಿ, ತಾನೇ ಬಂದಾಗಿದ್ರಿ. ಅದು ಚಾಲು ಇದ್ದಾಕ್ರ ಮಂದಿ ಬಂದಿತ್ರಿ, ಭಾಳ ಊರಂದು ಮಂದಿ ಜವ 5 ಮಂದಿ ಬಂದಿತ್ರಿ ಆ ಗಲಾಟದಾಗ. ಮತ್ತು ಗಾರ್ಡನ್ ಬಿ ಓದ್ನಾಳ ಬಿದ್ದೀವಿ ರೀ, ಹೊರಗೆ ಬಿ ಬಿದ್ದೀವಿ. ಓಪನ್ ಐತಾರ ಬ್ಯಾಗ್? ಹಾಂ ಓಪನ್ ಇಲ್ರಿ, ಓಪನ್ ಬಿದ್ದು ಚೀಲ್ದಾಗ ಬಿ ಏನೇನು ಒಳಗೆ ಇದ್ದಿರಿ. ಅವು ಜಟಪಾಟದಾಗ ಬಿದ್ದು ಬಿ ಹೋಗ್ಯದ್ರಿ ಹಂಗೆ. ಹಾಂ ತುಂಬಿ ಹೋಯ್ಲತ್ತಿದ್ರಿ ಅವಾಗ ಗರ್ಭಡಿದಾಗ. ಅಂದಾಜು ಎಷ್ಟು ಬಿದ್ದಿರ್ಬೋದು ಅವಾಗ? ಏನು ಅಂದಾಜು ನಮಗೆ ನಾವು ಆಟ ಸನಿ ಹೋಗಿಲ್ರಿ ನಾವು ಸುಳ್ಳೆ ಕೇಳೋದು. ಇದನ್ನು ಪೊಲೀಸ್ ಇಲಾಖೆಗೆ ವಾಪಸ್ ಕೊಡಿಸ್ಲಿಕ್ಕೆ ನೀವು ಹೆಂಗೆ ಮಾಡತ್ತೀರಿ ಗ್ರಾಮಸ್ಥರೆಲ್ಲ ಸೇರಿ? ಈ ಗ್ರಾಮಸ್ಥರು ಎಲ್ಲ ಯಾರು ತೊಗೊಂಡ್ರಪ್ಪ ನಾವು ಪ್ರಾಮಾಣಿಕ ಮನೇಲಿ ಕೊಡ್ರಿ ನಾವು ರಿಕ್ವೆಸ್ಟ್ ಮಾಡ್ಲತ್ತೀವಿ ಎಲ್ಲರಿಗೆ ಹೇಳ್ತಿದ್ದೀವಿ. ನಾವು ಕೊಡ್ರಿ, ನೀವು ಪ್ರಾಮಾಣಿಕ ಇದೆ ನಮ್ಗೆ ಹತ್ತಂಗಿಲ್ಲ, ಜನ್ಮಕ್ಕೆ ಹೋಗಂಗಿಲ್ಲ. ಅದು ನೀವು ಹೊಳೆ ಕೊಡ್ರಿ. ಮತ್ತು ಗರೀಬ್ರಿ ಅದು ಬಿ ಅದು ಬಂಗಾರ ಗರೀಬ್ರದ್ದು ಅದ, ರೊಕ್ಕ ಬಿ ಗರೀಬ್ರದ್ದು ಅವ್ರವ್ರು ಹೊಳಿ ಕೊಡು ಅಂತ ಹೇಳತ್ತಿದ್ದೀವಿ ರೀ. ಒಂದು ಮಂದಿ ಕೊಡ್ಲಾಕ ಬಿ ತಯಾರಾಗ್ಯಾರ ರೀ. ಬಂಗಾರ ಅಂದ್ರೆ ಹೆಂಗಿದ್ರು? ಏನು ಆಭರಣ ಇದ್ರು? ಅವು ಪಾಕೆಟ್ದಾಗ ಅದಾವ ರೀ.
ಗೋಲ್ಡ್ ಲೋನ್ ಗೋಲ್ಡ್ ಲೋನ್ ಹಾಂ ಪಾಕಿಟ್ದಾಗ ಅದು ಪ್ಯಾಕಿಂಗ್ದಾಗ ಅದು ಚೈನಾ ಉಂಗ್ರ ಏನು ಬಂಗಾರ ಚೀಸ್ ಏನು ಇರ್ತಾವೆ ಅವೆಲ್ಲ ಆ ದರೋಡೆ ನಡೆದು ಆ ದರೋಡೆಕೋರ ಏನು ತನ್ನ ಕಾರ್ ಸಮೇತ ಇಲ್ಲಿ ಈ ಊರಿಗೆ ಬರ್ತಾನೆ, ಹುಲಜಂತಿ ಗ್ರಾಮಕ್ಕೆ ಬರ್ತಾನೆ. ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ಏನಿದ್ರೆ ಅದು ಬ್ಯಾಗ್ ಸರಿಯಾಗಿ ಪ್ಯಾಕ್ ಇಲ್ಲದೆ ಇರೋದ್ರಿಂದಾಗಿ ಒಂದಿಷ್ಟು ಬಂಗಾರದ ಪ್ಯಾಕೆಟ್ಗಳು, ಒಂದಿಷ್ಟು ದುಡ್ಡು ಎಲ್ಲವೂ ಕೂಡ ಕೆಳಗೆ ಬೀಳುತ್ತೆ. ಅದನ್ನು ಕೆಲವೊಬ್ಬರು ಒಂದಿಷ್ಟು ಕೈಯಲ್ಲಿ ಹಿಡ್ಕೊಂಡು ಹೋಗಿರೋಂಥ ಉದಾಹರಣೆಗಳು. ಹೀಗಾಗಿ ಹೇಳಿದ್ರೆ ಅದನ್ನು ವಾಪಸ್ ಮಾಡಲಿಕ್ಕೆ ಇಲ್ಲಿನ ಸರ್ಪಂಚರು ಸಹ ಏನಂತ ಪ್ರಯತ್ನವನ್ನು ಮಾಡ್ತಾ ಇರೋದು, ಅಲ್ಲಿಯ ಜನರ ಮನಸ್ಸನ್ನು ಕೂಡ ಇಲ್ಲಿ ಮನವೊಲಿಸಲಿಕ್ಕೂ ಕೂಡ ಇಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರೋದು. ಆ ನಿಟ್ಟಿನಲ್ಲಿ ಈಗಾಗಲೇ ಒಂದಿಬ್ಬರು ಜನ ದುಡ್ಡು ಮತ್ತು ಸಿಕ್ಕಂಥ ಬಂಗಾರವನ್ನು ವಾಪಸ್ ಕೊಟ್ಟಿದ್ದಾರೆ, ಇನ್ನೂ ಸಹ ಕೊಡಲಿಕ್ಕೆ ಮುಂದೆ ಬರ್ತಾ ಇದೆ. ವಿಜಯಪುರ ಜೊತೆಗೆ ಷಡಕ್ಷರಿ, ಏಷ್ಯನ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.